ಹಲೋ ಎವ್ರಿವನ್, ವೆಲ್ಕಮ್ ಟು ಪೂರ್ಣಸ್ ವ್ಲಾಗ್. ನನ್ನ ಇವತ್ತಿನ ವ್ಲಾಗಲ್ಲಿ ನಾನು ಮುಂಬೈ ಚಾಯ್ದು ಪ್ರಮೋಷನಲ್ ಶೂಟ್ ಯಾವ ಥರ ಮಾಡ್ತೀನಿ, ಏನು ಆಫರ್ಸ್ ಇದೆ ಅಂತ ಈ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನನಗೆ ರೀಸೆಂಟಾಗಿ ನನಗೆ ಫ್ರೈಡೇ ಅರೌಂಡ್ ಟೆಕ್ಸ್ಟ್ ಆ್ಯಂಡ್ ಕಾಲ್ ಬರುತ್ತೆ. ಸಡನ್ ಆಗಿ ಕಾಲ್ ಮಾಡ್ತಾರೆ, ಲೈಕ್ ನಮಗೆ ಒನ್ ಡೇಯಲ್ಲೇ ಪ್ರಮೋಷನ್ ಬೇಕು, ನಾಳೆಗೇನೆ ಪೋಸ್ಟ್ ಮಾಡಬೇಕು, ಯಾಕೆಂದರೆ ಆಫರ್ಸ್ ನಡೀತಾ ಇದೆ. ಆಫರ್ಸ್ ಇನ್ 1 ವೀಕ್ ಇರುತ್ತೆ ಅಷ್ಟೇ, ಸೊ ಬೇಗ ಬಂದು ಪ್ರಮೋಷನ್ ಮಾಡ್ಕೊಡಿ ಅಂತ. ಸೊ ನನಗೆ ಏನು ವರ್ಕ್ ಇರಲ್ಲ, ಸೊ ಫ್ರೀನೇ ಇರ್ತೀನಿ. ಸೊ ಅದಕ್ಕೆ ನಾನು ಹೋಗಿ ಶೂಟ್ ಮಾಡ್ತಾ ಇದ್ದೀನಿ. ಇವ್ರು ಏನೆಲ್ಲ ಆಫರ್ಸ್ ಕೊಡ್ತಾ ಇದ್ದಾರೆ ಅಂತ ನಾನು ಈ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಮುಂಬೈ ಚೈ ಬ್ರಾಂಚ್ ಬಂದ್ಬಿಟ್ಟು ಆಪೋಸಿಟ್ ಮರಿಮಲಪ್ಪ ಸ್ಕೂಲ್ ಅಂಡ್ ಕಾಲೇಜ್ ಲೊಕೇಟ್ ಆಗಿದೆ. ಆಫರ್ ಏನ್ ನಡೀತಾ ಇದೆ ಅಂದ್ರೆ 300 ರುಪೀಸ್ಗೆ ನೀವೇನಾದ್ರು ಪರ್ಚೇಸ್ ಮಾಡಿದ್ರೆ 100 ರುಪೀಸ್ ಡಿಸ್ಕೌಂಟ್ ಆಗುತ್ತೆ. ಡಿಸ್ಕೌಂಟ್ ಹೇಗಾಗುತ್ತೆ ಅಂದ್ರೆ ಸೆಪ್ಟೆಂಬರ್ 10th ವೆಡ್ನೆಸ್ಡೇ 12:30 ಇಂದ 1:30 ತನಕ ಮರಿಮಲಪ್ಪ ಸ್ಕೂಲ್ ಕಾಲೇಜ್, ಸದ್ವಿದ್ಯಾ ಕಾಲೇಜ್, ಮಹಾರಾಣಿ ಕಾಲೇಜ್, ಯುವರಾಜ ಅಂಡ್ ಲಕ್ಷ್ಮೀ ಅಯ್ಯಗ್ರೀವ ಕಾಲೇಜ್ ಮುಂದೆ ಕೂಪನ್ಸ್ ನ ಕೊಡ್ತಾರೆ. ಈ ಕೂಪನ್ಸ್ ನ ಕಲೆಕ್ಟ್ ಮಾಡಿ ಮರಿಮಲಪ್ಪ ಕಾಲೇಜ್ ಆಪೋಸಿಟ್ ಇರೋ ಮುಂಬೈ ಚಾಯ್ಗೆ ಬಂದು 300 ರುಪೀಸ್ ವರ್ತಿರೋ ಫುಡ್ ತಗೊಂಡ್ರೆ 100 ರುಪೀಸ್ ಡಿಸ್ಕೌಂಟ್ ಆಗುತ್ತೆ. ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಯಾರಿಗಾರು ಯೂಸ್ಫುಲ್ ಆಗ್ಬೋದು, ಯಾರು ಬಂದು ಕೂಪನ್ಸ್ನ ಕಲೆಕ್ಟ್ ಮಾಡ್ಕೊಂಡ್ರೆ ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ಸೊ ಅರೌಂಡ್ ಈ ಆಫರ್ 1 ಮಂತ್ ಇರುತ್ತೆ. ಸೊ ಯಾರು ಕೂಪನ್ಸ್ನ ತಗೊಂಡ್ರೆ ಫ್ರೀ ಟೈಮ್ ಇದ್ದಾಗ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಹೋಗಿ 300 ರುಪೀಸ್ ವರ್ತಿರೋ ಪ್ರಾಡಕ್ಟ್ಸ್ ಲೈಕ್ ಪರ್ಚೇಸ್ ಮಾಡಿದ್ರೆ ಫುಡ್ ಏನಾದರೂ 100 ರುಪೀಸ್ ಡಿಸ್ಕೌಂಟ್ ಆಗುತ್ತೆ. ನಂಗೆ ಈ ಮುಂಬೈ ಚೈಲಿ ಖುಷಿಯಾಗಿದ್ದ ವಿಷಯ ಏನಂದ್ರೆ ತುಂಬಾ ಪಾಕೆಟ್ ಫ್ರೆಂಡ್ಲಿ ಪ್ರೈಸ್ಲಿ ಫುಡ್ ಐಟಮ್ಸ್ನ ಸೇಲ್ ಮಾಡ್ತಾ ಇದ್ದಾರೆ. ಕಾಂಬೋ ಪ್ರೈಸಸ್ನ ಅಫೋರ್ಡಬಲ್ ಆಗಿ ಮಾಡಿದ್ದಾರೆ. ಸೊ ಸ್ಟೂಡೆಂಟ್ಸ್ ಆರಾಮಾಗಿ ಕಮ್ಮಿ ಪ್ರೈಸಲ್ಲಿ ಚೆನ್ನಾಗಿ ತಿನ್ಬೋದು. ಸೊ 3-4 ಮೆಂಬರ್ಸ್ ಬಂದರೆ ಒಂದು 100-150 ರುಪೀಸು ಆಗಲ್ಲ, ಅಷ್ಟು ಕಮ್ಮಿ ಇದೆ ಪ್ರೈಸಿಂಗ್ ಎಲ್ಲ. ಮತ್ತು ಕ್ವಾಲಿಟಿ ಮತ್ತು ಕ್ವಾಂಟಿಟಿನೂ ತುಂಬ ಚೆನ್ನಾಗಿದೆ. ಟೇಸ್ಟ್ ಅಂತೂ ನಂಗೆ ಎಲ್ಲಾನು ಇಷ್ಟ ಆಯಿತು. ನಾನು ಟ್ರೈ ಮಾಡಿದ ಫುಡ್ ನಾನು ಜಾಸ್ತಿ ಎಲ್ಲ ಟ್ರೈ ಮಾಡಲಿಲ್ಲ, ಯಾಕೆಂದರೆ ಇವರು ನನಗೆ ಬೇಗ ಬೇಕಿತ್ತು ವಿಡಿಯೋ ಅಂತ ಹೇಳಿದ್ರು. ಸೊ ನಾನು ಎಡಿಟಿಂಗ್ ಮಾಡಿ ಡ್ರಾಫ್ಟ್ ಕಳಿಸ್ಬೇಕಿತ್ತು. ಸೊ ಅದಕ್ಕೋಸ್ಕರ ನಾನು ಜಸ್ಟ್ ಒಂದು ಟೀ ತೊಗೊಂಡೆ, ಹಾಗೆ ಒಂದು ವಡಾಪಾವ್ ತೊಗೊಂಡು ಟೇಸ್ಟ್ ಮಾಡಿದೆ. ಬಟ್ ನಾನು ತಿಂದಿದ್ದು ಒಂದು ವಡಾಪಾವ್ ಕೂಡ ತುಂಬಾ ಚೆನ್ನಾಗಿತ್ತು. ನಾನು ಬೇರೆ ಕಂಪೇರ್ ಎಲ್ಲೂ ಮಾಡಲ್ಲ ಬೇರೆ ಪ್ಲೇಸ್ಗೆ ಅಂತ, ಬಟ್ ಈ ಜಾಗದಲ್ಲಿ ನಾನು ತಿಂದಿದ್ದು ವಡಪಾವ್ ನಿಜವಾಗ್ಲೂ ಚೆನ್ನಾಗಿತ್ತು. ಟೀನು ಅಷ್ಟೇ ತುಂಬಾನೇ ಫ್ರೆಶ್ ಆಗಿ ಚೆನ್ನಾಗಿತ್ತು, ಅವಾಗಲೇ ಮಾಡಿಕೊಟ್ರು. ಇಲ್ಲಿ ಸ್ಟೂಡೆಂಟ್ಸ್ ಬರ್ತಾ ಇರ್ತಾರೆ, ಮತ್ತೆ ನಿಯರ್ ಬೈ ಇರೋ ಫ್ಯಾಮಿಲೀಸ್ ಎಲ್ಲ ಬರ್ತಾ ಇರ್ತಾರೆ. ನಾನು ಹೋಗಿ ಟೈಮಲ್ಲಿ ಖಾಲಿ ಇತ್ತು, ಯಾಕೆಂದ್ರೆ ಅವಾಗ ಮಳೆ ಬರ್ತಾ ಇತ್ತು, ಒಂದು ರೀಸನ್. ಮತ್ತೆ ನನ್ನ ಆಕ್ಚುಲಿ ಇನ್ನೂ ತುಂಬಾ ಜನ ಇದ್ರು, ನಾನು ಜನರು ಹೋದ್ಮೇಲೆ ವೆಯ್ಟ್ ಮಾಡಿ ಶೂಟ್ ಮಾಡಿದೆ. ಯಾಕೆಂದ್ರೆ ನಾನು ಎಲ್ಲಾ ವಿಡಿಯೋದಲ್ಲಿ ಜನರನ್ನ ನಾನು ಕ್ಯಾಪ್ಚರ್ ಮಾಡಲ್ಲ, ಯಾಕೆಂದ್ರೆ ಅವ್ರದ್ದೇ ಆದ ಪ್ರೈವೇಸಿ ಇರುತ್ತೆ. ಸೊ ಅವ್ರು ಯಾರೋ ಫ್ರೆಂಡ್ ಜೊತೆ ಬಂದಿರ್ತಾರೆ ಅಥವಾ ಫ್ಯಾಮಿಲಿ ಪರ್ಸನ್ ಜೊತೆ ಬಂದಿರ್ತಾರೆ. ಸೊ ಅವ್ರ ಪ್ರೈವೇಸಿಗೆ ನಾನು ಏನು ಇದು ಮಾಡಬಾರ್ದಂತ ನಾನು ಕ್ಯಾಪ್ಚರ್ ಮಾಡಲ್ಲ. ಯೂಶಲಿ ಒಬ್ಬೊಬ್ರು ನೋಡಿದ್ರೆ ಏನು ಅನ್ಕೋತಾರೆ, ಓ ಇವರು ಖಾಲಿ ಯಾರು ಇಲ್ಲ ಅವಾಗ ಹೋಗಿದ್ದಾರೆ, ಈ ಹೋಟ್ಲು ಚೆನ್ನಾಗಿ ನಡೀತಾ ಇಲ್ಲ ಅನ್ಸುತ್ತೆ, ರೆಸ್ಟೋರೆಂಟ್ ಚೆನ್ನಾಗಿ ನಡೀತಾ ಇಲ್ಲ ಅನ್ಸುತ್ತೆ ಅಂತಾರೆ. ಬಟ್ ಅದು ಆ ಥರ ಅಲ್ಲ, ಪ್ರೈವೇಸಿಗೋಸ್ಕರ ಅಷ್ಟೇ. ನಾನು ಟ್ರೈ ಮಾಡಿದ ನಿಜವಾಗ್ಲೂ ವಡಾಪಾವ್ ಮತ್ತು ಟೀ ಸಕ್ಕತ್ತಾಗಿತ್ತು. ಒಂಥರ ಕ್ರಿಸ್ಪಿನೆಸ್ ಇತ್ತು ಒಳಗೆ ವಡ ಎಲ್ಲ, ಮತ್ತು ಬನ್ ಫುಲ್ ಸಾಫ್ಟ್ ಆಗಿತ್ತು. ಸ್ಪೈಸಿ ತುಂಬ ಇರಲಿಲ್ಲ, ಚೆನ್ನಾಗಿತ್ತು. ಆ್ಯಕ್ಚುಲಿ ಅಲ್ಲಿ ತಿಂದಿದ್ದು ಚಿಲ್ಲಿ ಕೂಡ ತುಂಬ ಖಾರ ಇರಲಿಲ್ಲ. ನಾನು ತುಂಬ ಕಡೆ ತಿಂದಿದ್ದೀನಿ ಸ್ಪೈಸಿ ಇರುತ್ತೆ ಚಿಲ್ಲಿ, ಬಟ್ ಇದು ಚೆನ್ನಾಗಿತ್ತು ಟೇಸ್ಟ್. ನನ್ನ ಈ ವಿಡಿಯೋ ಶೂಟ್ ಮಾಡ್ಕೊಡೋಕ್ಕೆ ಅಂತ ನನ್ನ ಫ್ರೆಂಡ್ ಸಿದ್ಧಾರ್ಥ ಲೇಔಟದಿಂದ ಮಳೇಲಿ ಬಂದಿದ್ರು ಪಾಪ. ಸೊ ನಾನು ಇವಾಗ ಶೂಟ್ ಎಲ್ಲ ಕಂಪ್ಲೀಟ್ ಆಯಿತು, ಮಳೆ ಇದೆ ಲೈಟಾಗಿ, ಇವಾಗ ಹೊರಡಬೇಕು ನಾನು. ಇದೇ ಥರ ಟ್ರಾವೆಲ್ ವ್ಲಾಗ್, ಫುಡ್ ವ್ಲಾಗ್ ಮತ್ತು ಕುಕ್ಕಿಂಗ್ ವ್ಲಾಗ್ ಎಲ್ಲ ಪೋಸ್ಟ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಂದು ಯಾವುದೇ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನು ಮುಂದಿನ ದಿನದಲ್ಲಿ ನಾನು ಇನ್ನೂ ಚೆನ್ನಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.